ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಉಮೇಶ್. ಮಕ್ಕಳನ್ನ ಶಾಲೆಗೆ ಕಳಿಸ್ತೇನೆ ವಿದ್ಯಾವಂತರನ್ನಾಗಿ ಮಾಡೋದಕ್ಕೆ ಸಾಧ್ಯನಾ? ಮಕ್ಕಳನ್ನ ಶಾಲೆಗೆ ಕಳಿಸ್ತೇನೆ IITians ಮಾಡೋದಕ್ಕೆ ಸಾಧ್ಯನಾ? ಇವತ್ತಿನ ಪರಿಸ್ಥಿತಿಯಲ್ಲಿ ಅಂಥದ್ದೊಂದು ಯೋಚನೆ ಕೂಡ ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇದನ್ನ ಅಕ್ಷರಶಃ ಮಾಡಿ ತೋರಿಸಿದಂತ ಒಬ್ಬ ಹೆಣ್ಣು ಮಗಳ ಹೆಸರು ಮಾಧವಿ ಲತಾ ಕೊಂಪೆಲ್ಲ ಅಂತ ಹೇಳಿ. ಅರೆ, ಈ ಹೆಸರು ನಿನ್ನೆ ಇವತ್ತು ತುಂಬಾ ಕಡೆ ಫ್ಲೋಟ್ ಆಗ್ತಾ ಇದೆಯಲ್ಲ, ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆಯಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯು ಆರ್ ರೈಟ್ ಮೈ ಡಿಯರ್ ವ್ಯೂವರ್ಸ್. ನಿನ್ನೆ ಬಿಜೆಪಿಯ ಕೇಂದ್ರ ಚುನಾವಣಾ ಸಮಿತಿ ಬಿಡುಗಡೆ ಮಾಡಿರುವಂತಹ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಈಕೆಯ ಹೆಸರಿದೆ. ಎಲ್ಲಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಗೊತ್ತಾ ಇವರು? ಆಂಧ್ರ ಪ್ರದೇಶದ ಹೈದರಾಬಾದ್ನಿಂದ. ಆಪೋನೆಂಟ್ ಯಾರು? ಹೈದರಾಬಾದ್ ನಲ್ಲಿ ತಮ್ಮದೇ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿಕೊಂಡಿರುವಂತಹ, ಇಡೀ ಹೈದರಾಬಾದ್ ಮೇಲೆ ನಿಯಂತ್ರಣ ಇಟ್ಕೊಂಡಿರುವಂತಹ AIMIM ನ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ. ಹಾಗಾದ್ರೆ ಯಾರು ಈ ಮಾಧವಿ ಲತಾ? ಯಾಕೆ ಬಿಜೆಪಿ ಓವೈಸಿ ಅಂತ ಹೆವಿ ವೇಟ್ ಕ್ಯಾಂಡಿಡೇಟ್ ಎದುರಿಗೆ ಮಾಧವಿ ಲತಾ ಅವರನ್ನ ಫೀಲ್ಡ್ ಇಳಿಸ್ತಾ ಇದೆ? ತುಂಬಾ ಇಂಟ್ರೆಸ್ಟಿಂಗ್ ಆದ ಸ್ಟೋರಿ. ಮಾಧವಿ ಲತಾ ಸಾಮಾನ್ಯವಾದ ಹೆಣ್ಣು ಮಗಳಲ್ಲ. ಹೈದರಾಬಾದ್ನ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದಂತಹ ವಿರಿಂಚಿ ಹಾಸ್ಪಿಟಲ್ನ ಚೇರ್ಮನ್ ಈಕೆಯ ಬದುಕನ್ನ ನೀವು ಸುಮ್ಮನೆ ನೋಡ್ತಾ ಹೋದ್ರೆ ನಿಮ್ಮಲ್ಲಿ ಸ್ಫೂರ್ತಿಯ ಚಿಲುಮೆ ಚಿಮ್ಮೋದಕ್ಕೆ ಶುರುವಾಗುತ್ತೆ. ನಾವು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನುವಂಥ ಒಂದು ಛಲ ಮೂಡುತ್ತೆ. ವೆರಿ ವೆರಿ ಇನ್ಸ್ಪೈರಿಂಗ್ ಜರ್ನಿ. ಮಾಧವಿ ಲತಾ ಹುಟ್ಟಿ ಬೆಳೆದದ್ದೆಲ್ಲ ಹೈದರಾಬಾದ್ನಲ್ಲಿ ಕೋಟಿ ಮಹಿಳಾ ಕಾಲೇಜ್ನಲ್ಲಿ ಪೊಲಿಟಿಕಲ್ ಸೈನ್ಸ್ ನಲ್ಲಿ MA ಮಾಡ್ತಾರೆ. ಅವ್ರಿಗೆ 3 ಜನ ಮಕ್ಕಳು. ನಿಮ್ಗೆ ಆಶ್ಚರ್ಯ ಆಗ್ಬಹುದು, ಈ 3 ಮಕ್ಕಳನ್ನ ಅವರು ಶಾಲೆಗೆ ಕಳಿಸ್ಲಿಲ್ಲ. 3 ಮಕ್ಕಳಿಗೆ ಮಾಡಿಸಿದ್ದು ಹೋಮ್ ಸ್ಕೂಲಿಂಗ್, ಅಂದ್ರೆ ಮನೆಯಲ್ಲೇ ಕಲಿಕೆ. ಮಾಧವಿ ಲತಾ ತಮ್ಮ ಮಕ್ಕಳಿಗೆ 10 ವರ್ಷ ಆಗೋವರೆಗೂ ಪುಸ್ತಕಗಳನ್ನೇ ಕೊಟ್ಟಿರಲಿಲ್ಲ. ಅವರ ಹಿರಿಯ ಮಗಳಿಗೆ 3 ವರ್ಷ ವಯಸ್ಸಾಗಿದ್ದಾಗ ಆಕೆಯನ್ನ ಶಾಲೆಗೆ ಸೇರಿಸೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಆ ಮಗು ಶಾಲೆನ ಇಷ್ಟಪಡೋದಿಲ್ಲ, ಅಮ್ಮನ ಸುತ್ತನೇ ಇರೋದಕ್ಕೆ ಇಷ್ಟಪಡುತ್ತೆ. ಆಗ ಒಬ್ಬ ಶಿಕ್ಷಕಿಯಾಗಿ ಆಕೆ ಯೋಚನೆ ಮಾಡ್ತಾರೆ, ಮಗು ಯಾಕೆ ಹೀಗೆ ಮಾಡ್ತಾ ಇದೆ, ಯಾಕೆ ಶಾಲೆಗೆ ಹೋಗ್ತಾ ಇಲ್ಲ, ಅದ್ರ ಮನಸ್ಸಿನಲ್ಲಿ ಏನಾಗ್ತಾ ಇದೆ, ಮಗು ಶಾಲೆಗೆ ಹೋಗಿ ವಾಪಸ್ ಅಳ್ತಾ ಯಾಕೆ ಬರ್ತಾ ಇದೆ. ಇದೆಲ್ಲವನ್ನ ಅರ್ಥ ಮಾಡಿಕೊಂಡು ಮಗುಗೆ ಹೋಮ್ ಸ್ಕೂಲಿಂಗ್ ಅನ್ನ ಶುರು ಮಾಡ್ತಾರೆ. 3 ಜನ ಮಕ್ಕಳಿಗೆ ಮನೆಯಲ್ಲಿ ಅವರು ಬೇಸಿಕ್ ಮ್ಯಾಥಮೆಟಿಕ್ಸ್, ಸೈನ್ಸ್ ಅನ್ನ ಹೇಳ್ಕೊಡ್ತಾರೆ. ವರ್ಣಮಾಲೆಯನ್ನ ಕಳಿಸ್ತಾರೆ. ರಾಮಾಯಣ, ಮಹಾಭಾರತ, ಭಗವದ್ಗೀತೆಯ ಸಾರವನ್ನ ಮಕ್ಕಳಿಗೆ ಅರೆದು ಕುಡಿಸ್ತಾರೆ. ಪಂಚತಂತ್ರದ ಕಥೆಗಳನ್ನು ಹೇಳ್ತಾರೆ. ಪ್ರಾಸಬದ್ಧ ಹಾಡುಗಳನ್ನು ಹಾಡಿ ಮಗ್ಗಿಯನ್ನ ಅಭ್ಯಾಸ ಮಾಡ್ತಾರೆ. ಮಕ್ಕಳಲ್ಲಿ ಪ್ರತಿಯೊಂದನ್ನು ಪ್ರಶ್ನೆ ಮಾಡುವಂತಹ ಒಂದು ಅಭ್ಯಾಸವನ್ನ ಬೆಳೆಸ್ತಾರೆ. ನಾನು ತಪ್ಪು ಮಾಡಿದ್ರೆ ನನ್ನನ್ನು ಪ್ರಶ್ನೆ ಮಾಡಿ ಅಂತ ಮಕ್ಕಳಿಗೆ ಹೇಳ್ತಾರೆ. ದೈಹಿಕವಾಗಿ ಮಕ್ಕಳನ್ನ ಸದೃಢರನ್ನಾಗಿ ಮಾಡ್ತಾರೆ. ಲತಾ ಒಂದು ದಿನ ಕೂಡ ಮಕ್ಕಳಿಗೆ ಹೊಡೆದು ಬೈದು ಮಾಡಿದವರಲ್ಲ, ಏರು ದನಿಯಲ್ಲಿ ಮಾತಾಡಿದವರಲ್ಲ. ಮಾಧವಿ ಲತಾ ಹೀಗೆಲ್ಲ ಮಾಡ್ತಾ ಇದ್ರೆ ಅವರ ಕುಟುಂಬ ಮತ್ತು ಸಮಾಜದಿಂದ ಸಾಕಷ್ಟು ಟೀಕೆಗಳು ಬರೋದಕ್ಕೆ ಶುರುವಾಗುತ್ತೆ. ತುಂಬಾ ವರ್ಷಗಳವರೆಗೆ ಅವರ ಹಿರಿಯ ಪುತ್ರಿಗೆ ಇಂಗ್ಲಿಷ್ನಲ್ಲಿ ಸಂವಹನ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಆದ್ರೆ ಮಾಧವಿ ಲತಾ ಅದೆಲ್ಲವನ್ನ ಎದುರಿಸಿ ನಿಲ್ತಾರೆ. ಇವತ್ತು ಅವರ ಹಿರಿಯ ಮಗಳು ಲೋಪಾಮುದ್ರಾ IIT ಮಡ್ರಾಸ್ನಲ್ಲಿ BTech ಮಾಡ್ತಾ ಇದ್ದಾರೆ, ರ್ಯಾಂಕ್ ಸ್ಟೂಡೆಂಟ್. 16 ವರ್ಷದ 2ನೇ ಮಗ ರಾಮಕೃಷ್ಣ ಪರಮಹಂಸ ಇದೇ IIT ನಲ್ಲಿ ಫಸ್ಟ್ ಇಯರ್ BTech ಮಾಡ್ತಾ ಇದ್ದಾರೆ. ಕಿರಿಯ ಪುತ್ರಿ ಮೋದಿನಿ 11th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾಳೆ. ಮಾಧವಿ ಲತಾ ಅವರ ಪತಿ ವಿಶ್ವನಾಥ್ ಅಂತ ಹೇಳಿ ಹೈದರಾಬಾದ್ ನಲ್ಲಿ ವಿರಿಂಚಿ ಅಂತ ಹೇಳಿ ಒಂದು ಅದ್ಭುತವಾದ ಆಸ್ಪತ್ರೆಯನ್ನ ಕಟ್ಟಿದ್ದಾರೆ. ಆ ಆಸ್ಪತ್ರೆಗೆ ಅವರು ಅಧ್ಯಕ್ಷರಾಗಿದ್ದಾರೆ. ಮಾಧವಿ ಲತಾ ಅವರು ಚೇರ್ಮನ್ ಆಗಿದ್ದಾರೆ. ಈ ದಂಪತಿಗಳು ತಮ್ಮ ಇಡೀ ಬದುಕನ್ನ ಬಡವರು, ದೀನ ದಲಿತರ ಸೇವೆಗೆ ಅಂತಾನೆ ಮುಡುಪಾಗಿಟ್ಬಿಟ್ಟಿದ್ದಾರೆ. ತಮ್ಮ ಆಸ್ಪತ್ರೆಗೆ ಬರುವಂತಹ ಸಾವಿರಾರು ರೋಗಿಗಳಿಗೆ ಉಚಿತವಾಗಿ ಅತ್ಯಂತ ಕಡಿಮೆ ದರದಲ್ಲಿ ವೈದ್ಯಕೀಯ ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ತಾ ಇದ್ದಾರೆ. ಬಡವರಿಗೆ, ಹಿಂದುಳಿದವರಿಗೆ ಆರೋಗ್ಯ, ಶಿಕ್ಷಣ ಮತ್ತು ಜೀವನೋಪಾಯ ಮಾಡೋದಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಅನೇಕ ಲಾಭರಹಿತ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ಹೈದರಾಬಾದ್ನಲ್ಲಿ ಲೆಕ್ಕ ಇಲ್ಲದಷ್ಟು ಅನಾಥಾಶ್ರಮಗಳಿಗೆ ದಾನ ಧರ್ಮಗಳನ್ನು ಮಾಡ್ತಾ ಇದ್ದಾರೆ. ಯಾರಿಗೂ ಹೇಳಿಲ್ಲ, ಎಲ್ಲೂ ಪಬ್ಲಿಸಿಟಿ ತಗೊಂಡಿಲ್ಲ. ಮಾಧವಿ ಲತಾ ಕ್ಲಾಸಿಕಲ್ ಪಿಯಾನೋ ಆರ್ಟಿಸ್ಟ್. 20 ಗೀತೆಗಳಿಗೆ ಸಂಯೋಜನೆ ಮಾಡಿದ್ದಾರೆ. ಇಂಗ್ಲಿಷ್ ನಲ್ಲಿ 750 ಕವಿತೆಗಳನ್ನ ಬರೆದಿದ್ದಾರೆ. ಅದ್ಭುತವಾದ ಇಂಗ್ಲಿಷ್, ಹಿಂದಿ ಮತ್ತು ತೆಲುಗು ಭಾಷೆ ಮಾತಾಡ್ತಾರೆ. ಅವರು ಭಾಷಣ ಮಾಡ್ತಾ ಇದ್ರೆ ಅದನ್ನ ಕೇಳ್ತಾನೆ ಇರಬೇಕು ಅನ್ಸುತ್ತೆ. NCC ಕೆಡೆಟ್, ಭರತನಾಟ್ಯ ಪ್ರವೀಣೆ, 100ಕ್ಕೂ ಅಧಿಕವಾದ ಕಾರ್ಯಕ್ರಮಗಳನ್ನ ಇಡೀ ದೇಶಾದ್ಯಂತ ನೀಡಿದ್ದಾರೆ. ಇದೆಲ್ಲದರ ಹೊರತಾಗಿ ಮಾಧವಿ ಲತಾ ಅಪ್ಪಟ ಹಿಂದೂ ಫೈರ್ ಬ್ರ್ಯಾಂಡ್, ಬೆಂಕಿ ಚೆಂಡು. ಅವರ ನರನಾಡಿಗಳಲ್ಲಿ ಹರಿತಾ ಇರೋದು ಹಿಂದುತ್ವದ ಸಿದ್ಧಾಂತ. ಹಳೆ ಹೈದರಾಬಾದ್ ನಲ್ಲಿ ಎಲ್ಲ ಹಿಂದೂಗಳನ್ನ ಹಿಂದುತ್ವದ ಆಧಾರದಲ್ಲಿ ಒಗ್ಗೂಡಿಸಬೇಕು ಅನ್ನುವಂತ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಹೈದರಾಬಾದ್ ನಲ್ಲಿ ಎಲ್ಲ ಹಿಂದೂಗಳಲ್ಲಿ ಐಕ್ಯತೆಯನ್ನು ಮೂಡಿಸಿ ಆ ಮೂಲಕ ಓವೈಸಿಯ ಅಬ್ಬರವನ್ನ, ಅಟ್ಟಹಾಸವನ್ನ, ಪ್ರಾಬಲ್ಯವನ್ನ ಮಟ್ಟ ಹಾಕಬೇಕು ಅನ್ನುವ ಒಂದು ಇರಾದೆಯನ್ನ ಇಟ್ಕೊಂಡಿದ್ದಾರೆ. ಹೈದರಾಬಾದ್ನ ಜ್ವಲಂತ ಸಮಸ್ಯೆಗಳನ್ನ ನಿರಂತರವಾಗಿ ಜನರ ಮುಂದೆ ಇಡ್ತಾ ಬಂದಿದ್ದಾರೆ. ಇದೇ ಕಾರಣಕ್ಕೆ ಹೈದರಾಬಾದ್ನ ಜನಗಳಿಗೆ ಮಾಧವಿ ಲತಾ ಅವರನ್ನು ಕಂಡ್ರೆ ಎಲ್ಲಿಲ್ಲದಂತಹ ಪ್ರೀತಿ ಮತ್ತು ಅಭಿಮಾನ.
ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದ ಬಿಜೆಪಿ ಹೈಕಮಾಂಡ್ ಈ ಬಾರಿ ಮಾಧವಿ ಲತಾ ಅವರನ್ನ ಓವೈಸಿ ವಿರುದ್ಧ ಫೀಲ್ಡ್ಗಿಳಿಸಿದೆ. ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಆಯ್ಕೆಯನ್ನ ಮಾಡಿದ್ದಾರೆ ಅಂತ ಹೇಳಿ ದೆಹಲಿಯ ಮೂಲಗಳು ಹೇಳ್ತಾ ಇವೆ. ಕೇವಲ ಮಾಧವಿ ಲತಾ ಕೊಂಪೆಲ್ಲ ಅಷ್ಟೇ ಅಲ್ಲ, ಬಿಜೆಪಿಯ ಮೊದಲ ಪಟ್ಟಿಯಲ್ಲಿ ಇಂತಹ ಇನ್ನೂ ಅನೇಕ ಹೊಸ ಮುಖಗಳಿದೆ. ಸುಷ್ಮಾ ಸ್ವರಾಜ್ ಅವರ ಮಗಳು ಬಾನ್ಸುರಿ ಸ್ವರಾಜ್ ಇದ್ದಾರೆ, ಸುಪ್ರೀಂ ಕೋರ್ಟ್ನ ಲಾಯರ್ ಆಗಿದ್ದವರು. ಪ್ಯಾರಾ ಅಥ್ಲೆಟ್ ದೇವೇಂದ್ರ ಜಜಾರಿಯಾ ರಾಜಸ್ಥಾನದಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಅನಿಲ್ ಆಂಟನಿ ಕೇರಳದಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಇದು ಕೇವಲ ಬಿಜೆಪಿ ಅಂತ ಅಷ್ಟೇ ಅಲ್ಲ, ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಈ ರೀತಿಯ ಹೊಸ ಮುಖಗಳು ಬರಬೇಕು. ಅದರಲ್ಲೂ ಅದ್ವಿತೀಯ ಸಾಧನೆ ಮಾಡಿರುವಂತಹ ಕ್ಯಾಂಡಿಡೇಟ್ಸ್ಗಳು ರಾಜಕೀಯಕ್ಕೆ ಬರಬೇಕು. ಆ ಮೂಲಕ ಒಂದು ಯಂಗ್ ಜನರೇಷನ್ ಆಫ್ ಪೊಲಿಟಿಷಿಯನ್ಸ್ ಸೃಷ್ಟಿಯಾಗಬೇಕು. ಆಗ ಮಾತ್ರ ದೇಶದ ರಾಜಕೀಯದಲ್ಲಿ ಒಂದು ಹೊಸ ಗಾಳಿ ಬೀಸೋದಕ್ಕೆ ಶುರುವಾಗುತ್ತೆ, ಹೊಸ ನೀರು ಹರಿಯೋದಕ್ಕೆ ಶುರುವಾಗುತ್ತೆ. ಅದು ಒಂದು ಹೊಸ ಬದಲಾವಣೆಗೆ, ಹೊಸ ಮನ್ವಂತರಕ್ಕೆ ನಾಂದಿ ಹಾಡುತ್ತೆ. ಹೌದಲ್ವಾ? ಇಷ್ಟು ಹೇಳಿ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.